ನಮಸ್ತೆ ಸ್ನೇಹಿತರೆ, ವಿಷ್ಣು ವಿಚ್ಚು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಇವತ್ತು ಒಂದು ಕಲಾವಿದರ ಮನೆ ಮುಂದೆ ನಿಂತಿದ್ದೀನಿ. ಈ ಮನೆ ಇರೋದು ಬಂದ್ಬಿಟ್ಟು ಶ್ರವಣಬೆಳಗೊಳ ಹತ್ರ. ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಇವ್ರು ಯಾರು ಅಂತ. ನಿಮಗೆ ಒಳಗಡೆ ಹೋದ್ರೇ ಗೊತ್ತಾಗುತ್ತೆ. ಇವರು ಬಂದ್ಬಿಟ್ಟು ಒಂದು ಮಲ್ಟಿ ಟ್ಯಾಲೆಂಟ್ ಸಿಂಗರ್ ಅಂತಲೇ ಹೇಳ್ಬೋದು. ತುಂಬ ಒಂದು ಮಾಧ್ಯಮಗಳಲ್ಲಿ ಇವರು ಪ್ರಚಾರ ಆಗಿದ್ದಾರೆ. ಒಂದು ಫೀಮೇಲ್ ಸಿಂಗರು ಅಥವಾ ಫೀಮೇಲ್ ಸಿಂಗರು ಕಮ್ಮ ಮೇಲ್ ಸಿಂಗರು ಎರಡೂ ಜೊತೆಯಾಗಿ ಹಾಡುವಂಥ ಒಂದು ಸಿಂಗರ್ ಇವರು. ವಿಡಿಯೋ ಕ್ಲಿಪ್ಸ್ನ ನಾನು ಹಾಕ್ದಾಗಲೇ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಅವ್ರನ್ನ ಮೀಟ್ ಮಾಡೋಣ, ಮನೆ ಒಳಗಡೆ ಹೋಗೋಣ. ಇವತ್ತು ಇವ್ರ ಊರಿಗೆ ಬಂದಿದ್ದೀನಿ ನಾನು. ಇದೇ ಇವರು ಊರಿದೆ ಸರ್. ಒಬ್ಬರಲ್ಲೇ ಈ ಥರ ಒಂದು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ನಂಬಕ್ಕಾಗದಿರೋಂಥ ವಿಷಯ. ಖಂಡಿತ. ಒಂದು ಫೀಮೇಲ್ ವಾಯ್ಸು, ಒಂದು ಮೇಲ್ ವಾಯ್ಸು, ಹೆಂಗೆ ಸಾಧ್ಯ ಸರ್? ಅದು ಹೆಂಗೆ ಹಾಡೋಕ್ಕಾಗುತ್ತೆ? ಅದು ಮಾಮೂಲಿ ಇಲ್ಲ, ಅದರಲ್ಲಿ ಏನೋ ಒಂದು ಇರುತ್ತೆ ಸಮಥಿಂಗ್. ಇಲ್ಲ ಹೇಳ್ದಾಗಲೇ ಗೊತ್ತಾಗೋದು. ನಮ್ಮ ಸಬ್ಸ್ಕ್ರೈಬರ್ಸ್ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಹಾಗೇನಿಲ್ಲ, ನಮ್ಮದು ಹುಟ್ಟುಕೊಂಡನೇ ಹಿಂಗೆ ಏನೋ ಒಂಥರ ಮಾಮೂಲಿ ಆಡ್ಬಿಡ್ತೀವಿ ನಾವು, ಆ ಥರ ಏನೂ ಇಲ್ಲ. ಓಕೆ, ತುಂಬ ಚೆನ್ನಾಗಿರುತ್ತೆ ವಾಯ್ಸ್ ಎಲ್ಲ. ಆದರೆ ಮಾತಾಡೋಕ್ಕೆಲ್ಲ ಗಮನ ಆಗಲ್ಲ, ತುಂಬ ಚೆನ್ನಾಗಿ ಆಡ್ಬಿಡ್ತೀವಿ ನೋಡಿ. ನಾನು ಏನು ಹೇಳೋದೆ ಅಂದರೆ ಸರ್, ನಿಮಗೂ ಹೇಳ್ತಿರೋದು, ಸ್ಪೆಷಲ್ ಟ್ಯಾಲೆಂಟ್ ಇರೋರಿಗೆ ಅವ್ರಿಗೆ ಅರ್ಥ ಆಗಲ್ಲ. ಏನೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ. ಈಗ ನೀವು ಹೇಳ್ತಾ ಇರೋದೇ ನ್ಯಾಚುರಲ್ ಸರ್, ಇದು ನಮ್ಗೆ ಹುಟ್ಟು ಗುಣ ಇದು ಅಂತ ಹೇಳ್ತೀರಾ. ಇದು ನಮಗೆಲ್ಲ ಬರಲ್ಲ ಅದು ಆ ವಿಷಯ. ಓಕೆನಾ? ಸೊ ಅದನ್ನೇ ನಾನು ಹೇಳ್ತಾ ಇರೋದು, ನಮಗೆಲ್ಲ ಬರೋದಿಲ್ಲ ಅದು. ಫಿಮೇಲ್ ವಾಯ್ಸ್ನ ನಾನು ಕನ್ವರ್ಟ್ ಮಾಡೋಕೆ ಹೋದರೆ ಅದು ಬೇರೆ ವಿಷಯನೇ ಆಗುತ್ತೆ, ಟ್ರೋಲಾಗಿ ಹೋಗ್ತೀನಿ. ಸೊ ನೀವು ಎಷ್ಟು ಪರ್ಫೆಕ್ಟಾಗಿ ಆಡ್ತೀರಾ ಅಂತ ಹೇಳಿದ್ರೆ ಅದು ಬೇರೆ ಒಂದು ಲೆವೆಲ್ ಆಗಿರುತ್ತೆ. ನಾನೊಂದು ಕೆಲವೊಂದು ಶೋ ಅಲ್ಲಿ ನೋಡಿದೆ, ನಿಮ್ಮದು ವಾಯ್ಸು ಅಲ್ಲಿ ಯಾರೋ ಫೀಮೇಲ್ ನಿಂತಿದ್ದಾರೆ ಅನ್ನೋ ರೀತಿಲಿ ಇರುತ್ತೆ ಅದು. ಇಷ್ಟು ಜಾನ್ಕಮ್ಮ ಅಂತ. ಹೌದು, ಅವ್ರ ವಾಯ್ಸ್ನ ಯಾರೋ ಕಂಪೇರ್ ಮಾಡೋಕ್ಕಾಗಲ್ಲ. ನೀವು ಕಂಪೇರ್ ಮಾಡಿ ಆಡ್ತೀರಾ ಅಷ್ಟು. ಇದೇ ನಮ್ಮ ಮನೆ ನೋಡಿ, ಇದೇ ಇವ್ರ ಮನೆ. ಇಲ್ಲಿ ಇವರು ಸ್ನೇಹಿತರು ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ಇವರಿಂದನೇ ನನಗೆ ಇವ್ರು ಪರಿಚಯ ಆಗಿದ್ದು. ಮಿಸ್ಟರ್ ರಾಜೇಶ್, ಬನ್ನಿ ಇಲ್ಲಿ. ಇವ್ರ ಹೆಸರು ರಾಜೇಶ್ ಅಂತ. ಬನ್ನಿ ಮೀಟ್ ಮಾಡೋಣ. ಇವರು ಒಬ್ಬರು ಮಲ್ಟಿ ಸಿಂಗರ್ ಇದ್ದಾರೆ. ಇವರಲ್ಲಿ ಒಂದು ಫೀಮೇಲು ಆ್ಯಂಡ್ ಕಮ್ಮ ಮೇಲ್ ಸಿಂಗರ್ ಇದ್ದಾರೆ. ಇವ್ರನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದು ಇವರೇನೆ, ರಾಜೇಶ್ ಅವರು. ಸೊ ಇವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೇನಿಲ್ಲ ಬ್ರೋ, ಒಬ್ಬ ಹೊಸ ಕಲಾವಿದನ ತೋರಿಸೋದ್ರಿಂದ ನಮಗೇನಂತ ದೊಡ್ಡದೇನಿಲ್ಲ. ಅವ್ರನ್ನೂ ಬೆಳಿಬೇಕು. ನೋಡಿ, ನಿಮ್ಮ ಮುಂದೆ ಅವರೇ ನೋಡ್ತಾರೆ ನೀವಂತ ಎಂಥ ಕಲೆ ಇದೆ ಅವರಂತ. ನೀವೇ ನೋಡಿ ಒಂದು ನಿಮಿಷ. ಮೇಲ್ ಕಮ್ಮ ಫೀಮೇಲ್ ಸಿಂಗಿಂಗು. ಸೊ ಇದ್ರ ಬಗ್ಗೆನೇ ಡೈರೆಕ್ಟ್ ಪಾಯಿಂಟ್ ಬರ್ತೀನಿ. ಯಾವ್ದಾದ್ರು ಒಂದು ಸಾಂಗು ನಮ್ಮ ಆಡಿಯನ್ಸ್ಗೋಸ್ಕರ, ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ನೀವು ಆಡಲೇಬೇಕು. ಓಕೆ, ಖಂಡಿತ ಆಡೋಣ. ಯಾವ ಸಾಂಗು ಅಂತ ಆಡಿಯನ್ಸ್ಗೆ ಇಷ್ಟ ಆಗಬೇಕಲ್ವಾ? ಆಲ್ರೆಡಿ ಎಕ್ಸಿಸ್ಟಿಂಗ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅವರು ರಾಜೇಶ್ ಚತುರ್ಮುಡಿ ವಿಷ್ಣು ಅವರು ನಮ್ಮ ಯೂಟ್ಯೂಬ್ ಚಾನಲ್ ಅವರು ಆಗಮಿಸಿದ್ದಾರೆ. ತುಂಬ ಅಪೇಕ್ಷೆ ಮೇರೆಗೆ ನಮ್ಮ ಎಸ್ ಜಾನಕಮ್ಮ ಹಾಡತಕ್ಕಂಥ ಒಂದು ವಿಶೇಷವಾದ ಗೀತೆಯನ್ನು ಮುದುಕಿದ ಅವರ ಚಂದ್ರಗಿರಿಗೆ ಹಾಡೋಣ.
ನಿಂತಿದ್ದೀವಿ. ಕಲಾವಿದರು ಅಂದ್ರೇ ಬಡತನದಿಂದನೇ ಹುಟ್ಟಿ ಬಡತನದಿಂದನೇ ಬರೋದು, ಎಲ್ರಿಗೂ ಇದು ಸ್ಟ್ರಗಲ್ ಅಂತ ಇದ್ದೇ ಇರುತ್ತೆ. ಇವ್ರ ಸ್ಟೋರಿನೂ ಒಂದು ನಾವು ಕೇಳಲೇಬೇಕು. ಯಾಕೆಂತ ಸರ್, ಒಂದು ಸತಿ ನಾನು ಹಿಂಗೆ ಗಾಡಿ ಸರ್ವಿಸ್ ಮಾಡಿಸ್ತಾ ಇದ್ದೆ. ಇದು ಓಪನಾಗಿ ಹೇಳ್ತೀನಿ. ಓಕೆ. ನಮ್ಮ ಕಲರ್ಸ್ ಕನ್ನಡದ ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯಾನೇಜರು, ನಮ್ಮ ಅವ್ರ ಹೆಸರು ನಿರ್ಮಲಾ ಮೇಡಮ್ ಅವರು ಅಂತ. ಓಕೆ. ಅವರು ಹಿಂಗೆ ಫೋನ್ ಮಾಡಿದಾಗ ನಾನು
ಗಾಡಿ ಸರ್ವಿಸ್ ಮಾಡಿಸ್ತಾ ಇದ್ದೆ. ನಾವು ತುಂಬ ಬಡ ಕುಟುಂಬದಲ್ಲಿ ಇದ್ದವರು ಆಗ. ಓಕೆ ಅವರು ಹಿಂಗೆ ಕಾರ್ಯಕ್ರಮ ಇದೆ, ಓಕೆ ಒಂದು ಟಿ ವಿ ಶೋ ಇದೆ ಬಾಪ ಅಂತ ಫೋನ್ ಮಾಡಿದರು. ಓಕೆ ನಾನು ಸುಳ್ಳ ನಿಜನ ಅಂತ ನನಗೆ ಯೋಚನೆ ಮಾಡೋಕ್ಕಾಗ್ತಿರ್ಲಿಲ್ಲ. ಓಕೆ ಆಗ ಅವರೇ ಫೋನ್ ಮಾಡಿದಾಗ ಈ ತುಮಕೂರಿಗೆ ಬರ್ಬೇಕಾಗತ್ತೆ ಬನ್ನಿ ನೀವು ಅಂತ ಎಲ್ಲಿ ಸರ್? ತುಮಕೂರು ಸರ್. ಓಕೆ ಓಕೆ ಸರ್, ಆಯಿತು ಮೇಡಮ್ ಅವರೇ ಬರ್ತೀನಿ ಅಂತ ಹೇಳಿದೆ. ಆಗ ಅವರು ಅಲ್ಲಿಗೆ ಡೈರೆಕ್ಟ್ ನಾನು ಹೋದಾಗ ನನಗೆ ತುಂಬ ಖುಷಿಯಿಂದ ಹಾಯ್ ಮಾಡಿದರು, ಮಂಜು ಮೇಲೆ ಬನ್ನಿ ಅಂತ. ಓಕೆ ಅಲ್ಲಿ ಹೋದಾಗ ಖಂಡಿತವಾಗ್ಲೂ ಅವ್ರು ತುಂಬ ಖುಷಿಪಟ್ಟು ನಮಗೆ ಒಂದು 3-4 ಸಾಂಗ್ಸು ಸೆಲೆಕ್ಟ್ ಮಾಡಿದರು. ಓಕೆ ಸ್ಟುಡಿಯೋದಲ್ಲಿ. ಓಕೆ ಅಲ್ಲಿ ಓಕೆ ಹಳ್ಳಿ ಮೇಷ್ಟ್ರು ಆಡಪ್ಪ ಅಂತ ಅಲ್ಲೇ ಫಿಕ್ಸ್ ಆಗೋದು. ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ದಿಲ್ಲಿ ಮೇಡಮ್ ಸ್ಲೇಟು ಬಳಪ ತನ್ನಿ